ಎಲ್ಲೋ ಬಡೀಸ್. ಇವತ್ತು ನಾನು ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಎಲ್ಲಿಗೆ ತಿಂತಿದ್ದೀವಿ, ಪ್ಲಸ್ ನನ್ನ ತಮ್ಮನೂ ಕೂಡ ನಾವು ಒಂದು ಚಿಕ್ಕ ಫ್ಯಾಮಿಲಿ ಥರ ಎಲ್ಲಿಗೆ ಅಂತ ನಾನು ಹೇಳ್ತೀನಿ. ಬಟ್ ಇವಾಗಲೇ ರಿವೀಲ್ ಮಾಡಲ್ಲ, ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಗೈಸ್, ಅರಸೀಕೆರೆಗೆ ಬಂದ್ವಿ. ಇಲ್ಲಿ ನಮ್ಮ ಅಪ್ಪ ಅಮ್ಮನ್ನ ಪಿಕ್ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ಇಲ್ಲೇ ಎಲ್ಲೋ ನಿಂತಿದ್ದಾರೆ. ಅವರು ಹಾಸನಿಂದ ಬಂದಿದ್ದಾರೆ. ಎಲ್ಲಿ 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 ಇಲ್ಲಿ ನೀರಿನ ಬಾಟೆಲ್ಲ ತಂದ್ಬಿಟ್ಟಿದ್ದಾರೆ ಗೈಸ್. ಕ್ರಿಶ್ ಗೈಸ್, ಇವನು ಕ್ರಿಶ್ ಸೂಪರ್ ಮ್ಯಾನು. ಟ್ರೈನ್ ಬಂದಾಗ ಏನು ಮಾಡ್ತಾನೆ ಅಂತ ಅಂದರೆ, ಟ್ರೈನ್ ಮುಂದೆ ಹೋಗ್ತಿದೆ ಅಂದ್ರೂ ಒಳ್ಳೆ ವಾಕಿಂಗಲ್ಲಿ ಬರ್ತಾನೆ ಕ್ರಿಶು. ಅಲ್ಲಿ ಟ್ರೈನ್ ಮುಂದೆ ಹೋಗ್ತಿದೆ ಅಂತ ಗೊತ್ತಿದ್ರೂ ಕೈ ಬಿಟ್ಟು ಇಡ್ತಾನೆ. ಹಾಯ್ ಫ್ರೆಂಡ್ಸ್, ನಾನು ವಾರಣಾಸಿ ಟ್ರೈನ್ ಹಿಡ್ಕೊಂಡು ನಾವು ಬಂದಿರೋದು ಮಂತ್ರಾಲಯಗೆ. ದೇವಸ್ಥಾನ ಮುಂದ್ಗಡೆ ಮಲಗಬೇಕು ಅಂತ ಇದ್ದೀವಿ. ರೂಮ್ಸು ಬುಕ್ ಮಾಡಿದ್ದೀವಿ. ಮಠದ್ದೇ ರೂಮ್ಸ್ಗಳು ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ. ಅದು ಬಿಟ್ಟರೆ ಇಲ್ಲಿ ಎಷ್ಟೊತ್ತಾಗತ್ತೆ ಮಲಗೋದು, ಚಳಿ ಆದರೆ ರೂಮಿಗೆ ಹೋಗೋದು. ಹಾಗಾಗಿ ಇದು ಮಾಡಿದ್ದೀನಿ. ಸೊ ನಾನು ಬೆಂಗಳೂರಿಂದನೇ ಬಂದೆ ವಾರಣಾಸಿ ಟ್ರೈನಿಗೆ. 10 o'clock ನಾನು ಹತ್ತಿದ್ದು. ಇಲ್ಲಿ ರಾತ್ರಿ 10 o'clock ಬಂದಿದ್ದೀನಿ. ಸಚ್ ಎ ಲಾಂಗ್ ಜರ್ನಿ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ಅರಸೀಕೆರೆಯಲ್ಲಿ ಹತ್ತಿದ್ರು. ಅದು ಬಿಟ್ಟರೆ ಅಲ್ಲಿಂದ ಡೈರೆಕ್ಟ್ ಬಳ್ಳಾರಿ ಟು ಮಂತ್ರಾಲಯ. ನೋಡ್ಬೋದು, ಎಲ್ಲ ದಬಾಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಹೇಳ್ದಂಗೆ ನಾನು ಮಂತ್ರಾಲಯಕ್ಕೆ ಬಂದಿರೋದು. ಸೊ ಯಾವ ಥರ ಬಂದೆ ಅಂತಂದರೆ, ನಾನೆಲ್ಲ 1 month ಮುಂಚೆನೇ ಬುಕ್ ಮಾಡಿದ್ದೆ. ಈವನ್ ಟ್ರೈನ್ ಕೂಡ, ಆಮೇಲೆ ರೂಮ್ಸ್ ಕೂಡ. ರೂಮ್ಸು ಮಠದ್ದೇ ರೂಮ್ಸ್ಗಳು ಆನ್ಲೈನಲ್ಲೇ ಬುಕ್ ಮಾಡಬೇಕು. ಟ್ರೈನು ಅಷ್ಟೇ 1 month ಮುಂಚೆನೇ ಮಾಡಬೇಕು. ನಾನು ಬಂದಿರೋದು ವಾರಣಾಸಿ ಟ್ರೈನಿಗೆ. ವಾರಣಾಸಿ ಅದು ವಾರಕ್ಕೆ ಒಂದೇ ಸಲ ಇರೋದು. ಈಸಿಯಾಗೆ ಸಿಕ್ತು, ನನಗೇನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ, ಯಾಕಂದರೆ 1 month ಮುಂಚೆನೇ ಮಾಡೋದ್ನಲ್ಲ. ಹಾಗಾಗಿ ಇವಾಗ ಆ ಟ್ರೈನು 10 o'clock ಹಂಗೆ ಬಂತು. ಆದರೆ ಇವತ್ತು ನಾವು ಮಲ್ಕೊಂಡಿಲ್ಲೇ ದೇವಸ್ಥಾನದ ಮುಂದೆ ಮಲ್ಕೊಂಡು, ಚಳಿ ಆದರೆ ಆಫ್ಕೋರ್ಸ್ ವಾಪಸ್ ರೂಮಿಗೆ ಹೋಗ್ತೀವಿ. ದೇವಸ್ಥಾನದ ಮುಂದೆ ಮಲ್ಕೊಂಡು ನಾಳೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಸುಮಾರು ಪ್ಲ್ಯಾನ್ಸ್ಗಳಿದ್ದಾವೆ. ನಾಳೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಹಾಗೆ ನಿಮಗೆ ತೋರಿಸ್ತಾನೆ ಹೋಗ್ತೀನಿ. ಅಲ್ಲಿವರೆಗೂ ರಾಯರ ಹೆಸರು ಹೇಳ್ಕೊಂಡು ಇಲ್ಲೇ ಮಲ್ಗೋಣ. ಸಿಗುವ ನಾಳೆ ಬೆಳಗ್ಗೆ. ಬಾಯ್ ಬಾಯ್. ಬಡೇಸ್ ದರ್ಶನ ಮುಗಿಸ್ಕೊಂಡು ಇವಾಗ ನಾವೆಲ್ಲ ವಾಪಸ್ ಹೊರಡೆ ಬಂದ್ವಿ. ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಅಂತ ನೋಡೋಣ. ಗೈಸ್ ನೋಡಿ, ನಮ್ಮಮ್ಮ ನನ್ನ ತಮ್ಮ ಏನು ಹೇಳ್ತಾರದು, ಗೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ. ಸಾರಿ, ಗೆಜ್ಜೆ ಅಲ್ಲ, ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ. ತುಂಬ ಶ್ರದ್ಧೆಯಿಂದ ಮಾಡ್ತಿದ್ದಾರೆ ನೋಡಿ ನನ್ನ ತಮ್ಮ. ಗೈಸ್, ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ದೇವರ ದರ್ಶನ ಮುಗಿಸ್ಕೊಂಡು ಈಗ ಆರಕ್ಷತೆಗೆ ಕಾಯ್ತಾ ಕೂತಿರೋದು. ಇವತ್ತೇನೋ ಲೇಟ್ ಆಗಿದೆ ಅಂತೆ. ಸೊ 6 o'clock ಬರಬೇಕಾಗಿತ್ತು, 6:30 ಆದರೂ ಇನ್ನೂ ಬಂದಿಲ್ಲ. ಆರಕ್ಷತೆ ಇಸ್ಕೊಂಡು ಹೋಗ್ದಲೇ ಇರೋಕ್ಕಾಗುತ್ತಾ? ಹಾಗಾಗಿ ವೇಟ್ ಮಾಡೋಣ. ಫೋಟೋ ಕಾಡಲ್ಲ ಅಣ್ಣ. ಮಾರ್ನಿಂಗ್ ವ್ಯೂ ಆಫ್ ರಾಘವೇಂದ್ರ ಸ್ವಾಮಿ ಮಠ
ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಈಗ ಒಂದು ರೌಂಡ್ ಹಾಕೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಗೈಸ್ ಮಂತ್ರಾಲಯ ದರ್ಶನ ಮುಗಿಸ್ಕೊಂಡು ನಾವು ಬಂದಿರೋದೆ ವಾಲ್ಮೀಕಿ ಕೇವ್ಸ್. ಇವಾಗ ಈ ಕೇವ್ಸಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಈ ಕೇವ್ ಒಳಗೆ ಇಳಿಬೇಕು. ಅಲ್ಲಿ 7 ಬಾವಿ ಇದೆ ಅಂತೆ. ಅದರಲ್ಲಿ ಒಂದು 2-3 ತೋರಿಸ್ತಾರೆ ಅನಿಸುತ್ತೆ. ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬನ್ನಿ ಒಳಗೆ ಹೋಗೋಣ. ಗೈಸ್ 200 ರುಪೀಸ್ ಟಿಕೆಟ್ ತೊಗೋಬೇಕು. ಅಂದರೆ ಪರ್ ಪರ್ಸನ್ 50. ನಾವು 4 ಮೆಂಬರ್ಸ್ ಇರೋದ್ರಿಂದ 200 ರುಪೀಸ್ ಕೊಟ್ಟು ಒಳಗೆ ಹೋಗ್ತಿದ್ದೀವಿ. ಗೈಡ್ ಕೂಡ ತೊಗೊಂಡಿದ್ದೀವಿ, ಅವರು ಬರ್ತಿದ್ದಾರೆ. ಇವರೇ ಗೈಡು. వాల్మీకి కేవ్స్ ఎందుకంటారు? ఐరన్ మెట్రో 330 ఉండే సార్. వచ్చేకి పోయేకి హాఫ్ అన్ అవర్ పడుతుంది, వచ్చేకి హాఫ్ అన్ అవర్ పడుతుంది, 1 అవర్ పడుతుంది. ఇక్కడ వచ్చేసి అక్కడ వచ్చేసి పైన చాలా మైట్ ఉంటుంది. అర్థమైంది సార్? బస్వా ఓకే. పాలు పాలు హాల్ ಗೈಸ್, ಇದು ಶಿವಲಿಂಗ ಅಂತೆ. ಮೇಲ್ಗಡೆಯಿಂದ ಇದು ಬೀಳ್ತಾ ಇರೋದು ನೀರು, ಅದು ಹಾಲಿನ ಅಭಿಷೇಕ ಥರ ಬೀಳ್ತಾ ಇರೋದಂತೆ. ಇದು ಮುಂಚೆ ಬೀಳ್ತಿತ್ತಂತೆ, ಇವಾಗ ಬರೀ ನೀರು ಬೀಳುತ್ತಂತೆ. ತುಂಬಾನೇ ಶೆಕೆ ಇದೆ. ಇದಕ್ಕೆ 330 సార్. 330. అక్కడ వచ్చేసి గ్రీన్ వైట్ రోడ్ ఉంది కదా, అక్కడ దిగుతుంటుంది సార్. ఇక్కడ మన బలే తోట బనానా బలే తోట ఉంది కదా, లెవెల్ ఇది. పైన వాల్మీకి సామాన్ ఉన్నాడు కదా, 300 రోజులు తపస్సు చేసేవారు ఇక్కడ. మన రామాయణం రాష్ట్రం ఇక్కడ రామాయణం ఆయన శిల్పర్స్ ఇక్కడ ఉన్నాయి సార్. చూసుకురా మన చికరము లాగా ఉంది సార్. గోపురం లాగా ఉంది. ಈ ಜಾಗದಲ್ಲಿ ಏನಾದರೂ ನಮ್ದು ಇಷ್ಟಾರ್ಥಗಳಿದ್ರೆ ಒಂದು 5 ಕಲ್ಲು ಒಂದ್ರ ಮೇಲೆ ಒಂದು ಇಡಬೇಕಂತೆ. ಹಂಗಾಗಿ ನನ್ನ ತಮ್ಮ ಏನೋ ಒಂದು ಕೋರಿಕೆ ಇದೆ, ಅದಕ್ಕೋಸ್ಕರ ಮಾಡ್ತಿದ್ದಾನೆ. ಇದು ಧ್ವಜಸ್ತಂಭ ಅಂತೆ. तो वीडियो में इस तरह से कैप्चर करना है थंबनेल. ಓಕೆ, ವಿಭೂತಿ ಥರ ಇರುತ್ತಂತೆ. ಶಿವನ ವಿಭೂತಿ ಅಂತೆ, ಅದಕ್ಕೆ ಕೊಟ್ಟಿದ್ದಾರೆ. ಹಾಕೊಳ್ಳೋಣ. ఏమంటారంటే రుద్రాక్ష కొండ అంటారు సార్. రుద్రాక్ష కొండ. రుద్రాక్ష కొండ అర్థమైంది మేడం. రుద్రాక్ష కొండ ದುಂಡು ಕಾಡ್ಲು ಬರ್ಬೋದು. ಹಿಮಲಿಂಗ ಇಚ್ಚಾರ ಅಂತ ಪೈನ
బస్వా పాలు ఇస్తారు చూడు ఆ. బస్ స్టైలాక్ మైట్ అంటారు దాన్ని కింద శివలింగ 101 శివలింగం ఆహా. అంటే 100 ఒక లింగం ఆ నీరు డ్రాప్ డ్రాప్ పడుతుంది కదా శివుని మీద ఇక్కడ మన శివునికి అభిషేకం చేసినట్ల అలాగా పడతా ఉంటుంది సార్ పైన అర్థమైందా సార్ ఆ. ఇక్కడ ఎక్కడ రాదు పెద్ద సౌండ్ వస్తుంది సార్ ఇక్కడ దక్షిణ ప్రతి ఒక్కరు దక్షిణ పెట్టి ముక్కుంటారు ఇక్కడ దక్షిణ పెట్టి ముక్కుంటారు ఆని తొండం ఆనే సొండ్లు సార్ ఇక్కడ తల మీద నిలబడి కర్మలు పాపాలు తెలుపుతుంది ಓಂ ನಮಃ ಶಿವಾಯ. ನಮಃ ಶಿವಾಯ. ಈ ನೀರನ್ನು ತಲೆ ಮೇಲೆ ಹಾಕೊಂಡ್ರೆ ಕರ್ಮ ಪಾಪಗಳೆಲ್ಲ ಹೋಗುತ್ತಂತೆ. ಬಾಟ್ಲಿ ಕಡಿಮೆ ಹಾಂ. ತಾಗಂడి ಸರ್ ಸೂಪರ್ ಚೆನ್ನಾಗತ್ತೆ ಚೆನ್ನಾಗಿದೆ. ಗಾಯ್ಸ್ ಮುಗಿಸ್ಕೊಂಡು ವಾಪಸ್ ಮೇಲ್ಗಡೆ ಹತ್ತುತ್ತಾ ಇದ್ದೀವಿ. ಎಲ್ಲರೂ ಅಲ್ಲೊಂದು ಬಾವಿ ಇತ್ತು, ನೀರು ತುಂಬಿಸ್ಕೊಂಡ್ವಿ. ನೀವು ನೋಡಿದ್ದೀರಾ. ಟಾಸ್ಕು ಗಾಯ್ಸ್, ಟಾಸ್ಕು. ಓಕೆ ಬಾಯ್. ವಾಪಸ್ ಮೇಲ್ಗಡೆ ಹೋಗ್ತಿದ್ದೀವಿ. ಮುಗೀತು. 4 ಬಾವಿ ಇದೆ ಅಂತ ಹೇಳ್ಬಿಟ್ಟು ಒಂದು ಬಾವಿ ತೋರಿಸಿದ್ರು, ಇನ್ನೆರಡು ನೋ ಎಂಟ್ರಿ ಅಂತ ಹಾಕಿದ್ದಾರೆ, ನೀರಿಲ್ಲ ಅಂತೆ. ಪರವಾಗಿಲ್ಲ, ಒಂದಾದರೂ ನೋಡೋದಿಲ್ಲ, ಚೆನ್ನಾಗಿದೆ. ಸಕ್ಕದಾಗಿದೆ ಗಾಯ್ಸ್. ಮೆತ್ತ ಮೇಲ್ಗಡೆ 330 ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋಗ್ತಿದ್ದೀವಿ. ನಮ್ಮಮ್ಮ ಹತ್ತು ಅಂದರೆ ಹಿಂಗೆ ಹತ್ತದವ್ರೆ. ವಾಕಿಂಗ್ ಮಾಡಿದ್ರು ಸುಸ್ತು ಹೊಡಿತಿದ್ದಾರೆ. 3 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಾರೆ ಗೈಸ್. 3 ಕಿಲೋಮೀಟ್ರ್ ವಾಕಿಂಗ್ ಮಾಡೋರು ಸುಸ್ತು. ಸರ್ ವಾರಕ್ಕೆ 6 ಕಿಲೋಮೀಟ್ರ್ ನಡೀತಾರಂತೆ. ಅವನಿಗೊಂದು ನೋಬಲ್ ಪೀಸ್ ಪ್ರೈಸ್. ವಾರಲ್ಲಿ 3 ದಿವಸ ನಡೀತಾರಂತೆ. ಅವನಿಗೊಂದು ಪ್ರೈಸ್ ಕೊಡ್ಸೋಣ. ಸರ್ ಕಂಗ್ರ್ಯಾಚುಲೇಷನ್ ಸರ್, ತುಂಬ ನಡೀತಿದ್ದೀರಾ. ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ಟಾಪ್. ಗೈಸ್, ಮಂತ್ರಾಲಯಕ್ಕೆ ಬಂದರೆ ಮಂತ್ರಾಲಯದಿಂದ 24 ಕಿಲೋಮೀಟರ್ಸ್ ಇದೆ. ಒಂದು ಸಲ ನೋಡಲೇಬೇಕಾದಂಥ ಜಾಗ. ಎಲ್ಲರೂ ಮಂತ್ರಾಲಯ ಪ್ಲ್ಯಾನ್ ನೋಡ್ಕೊಬಂದರೆ ಕ್ಯಾಬು ಆಲ್ಮೋಸ್ಟ್ 5500 ಇಸ್ಕೋತಾರೆ. ನಾವು 4 ಜನ ಬಂದಿರೋದ್ರಿಂದ ಕ್ಯಾಬ್ ಮಾಡ್ಕೊಂಡು ಬರ್ಬೋದು, ಆರಾಮ್ಸೆ ಬರ್ಬೋದು. 3 ಅವರ್ಸ್ ತೊಗೊಳುತ್ತೆ. ರೋಡ್ ಅಷ್ಟೊಂದೇನು ಚೆನ್ನಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ನೋಡಲೇಬೇಕು ಅಂತಿದ್ರೆ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ನಾವು ಇಲ್ಲಿಂದ ಪಂಚಮುಖಿ ಆಂಜನೇಯ ಇದೆ, ಅಲ್ಲಿಗೆ ಹೋಗಿ ಪ್ಲ್ಯಾನ್ ಹಾಕಿದ್ದೀವಿ. ಡೈರೆಕ್ಟ್ ಇಲ್ಲಿಂದ ಗುಂಡ್ಕಲ್ ವಯ ಪಂಚಮುಖಿ, ಅದು ಮುಗಿಸ್ಕೊಂಡು ಮತ್ತೆ ಮಂತ್ರಾಲಯಕ್ಕೆ ಬಂದು ಮಂತ್ರಾಲಯದಲ್ಲಿ ಸಂಜೆ ಪೂಜೆ ಮುಗಿಸ್ಕೊಂಡು ಅಲಂಕಾರ ಎಲ್ಲ ನೋಡಿಕೊಂಡು ಸಂಜೆ ಟ್ರೈನ್ ಇದೆ, ಅದಕ್ಕೆ ಹೊರಡೋಣ ಅಂತ ನಮ್ಮ ಪ್ಲ್ಯಾನ್ ಇರೋದು. ಹಾಗೆ ನಡೆಯೋದು ಕೂಡ, ಯಾಕಂದರೆ ಟ್ರೈನ್ ಬಿಟ್ಟೋದ್ರೆ ಮತ್ತೆ ಬರೋಕ್ಕಾಗಲ್ಲಲ್ವ, ಅದಕ್ಕೆ. ಸುಸ್ತಾಗ್ಬಿಟ್ಟವ್ರೆ ನಮ್ಮಮ್ಮ. ನೋಡಿ ಗಾಯ್ಸ್, ನಮ್ಮಮ್ಮ ಎಷ್ಟು ಹೆಂಗಿದ್ರು ಇಷ್ಟೊಂದು ಸುಸ್ತಾಗ್ತಿದ್ದಾರೆ. ಚಂದ್ರು
ಈಸ್ ಅವರ್ ಗೈಡ್. ಟೂರ್ ಗೈಡ್. ಹಾಂ, ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ನಾನು ಟಾಪಿಕ್ ಬಂದ್ಬಿಟ್ಟೆ. ಈಗ ನಮ್ಮ ಅಪ್ಪಮ್ಮಗೆ ಬಿಟ್ಟು ಸುಸ್ತು ಹೊಡೆದು ಬರ್ತಿದ್ದಾರೆ. ಗೈಸ್, ನಾವು ಕೆಳಗೆ ಇಳಿದಿದ್ವಿ ಅಲ್ವಾ, ಆ ಡೆಪ್ತ್ ಎಷ್ಟಿದೆ ಅಂತಂದರೆ ಇಲ್ಲಿ ಬಾಳೆ ಗಿಡಗಳಿದಾವಲ್ಲ ಅಷ್ಟು ಡೆಪ್ತ್ ಇದೆ ಅಂತೆ. ನಾವು ಅಷ್ಟು ಕೆಳಗೆ ಇಳಿದು ಮತ್ತೆ ಹತ್ತು ಬಂದಿರೋದು. ಫುಲ್ಲು ಬಾಳೆ ಗೊನೆನೇ ಇರೋದಿಲ್ಲೆಲ್ಲ, ಪಚ್ಚಬಾಳೆನ ಜಾಸ್ತಿ ಬೆಳೀತಾರೆ ಇಲ್ಲಿ. ಇವಾಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಟೈಮ್ ಬಂದು 4:19 ದೇವಸ್ಥಾನ. ನೋಡಿ, ನೆಕ್ಸ್ಟ್ ಆಂಜನೇಯ ಸ್ವಾಮಿ ಬೆಡ್ ಇದೆಯಂತೆ, ನೋಡೋಕ್ಕೆ ಹೋಗೋಣ ಬನ್ನಿ. ಇದೇ ಅನಿಸುತ್ತೆ ಗೈಸ್ ಆಂಜನೇಯ ಸ್ವಾಮಿ ಬೆಡ್ ಅಂತ ಇದು. ಇಲ್ಲಿ ಬಂದು ಆಂಜನೇಯ ಸ್ವಾಮಿ ಮಲಗ್ತಿದ್ರಂತೆ. ಇದು ನೋಡಿ, ಇದು ಹೆಂಗೆ ಬ್ಯಾಲೆನ್ಸಲ್ಲಿ ನಿಂತಿದೆ. ನಾವು ಇವಾಗ ಬಂದಿರೋದು ಬಿಚ್ಚಲ್ಗೆ. ಇದರದ್ದು ಏನು ಸ್ಪೆಷಾಲಿಟಿ ಈ ಬಿಚ್ಚಲ್ದು? ರಾಘವೇಂದ್ರ ಸ್ವಾಮಿಯವರ ಮೂಲ ಸನ್ನಿಧಿ ಅಂತೆ ಗೈಸ್. ಪ್ಲೇಸ್ ಹೆಂಗಿದೆ ನೋಡುವ. ತುಂಗಭದ್ರಾ ರಿವರ್. ತುಂಗಭದ್ರಾ ರಿವರ್. ಗೈಸ್, ಅಂತೂ ಇಂತೂ ಎಲ್ಲ ಮುಗಿಸಿ ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಆದಿ ಸ್ಥಳಕ್ಕೂ ಬಂದು ಎಲ್ಲ ಕೈ ಮುಗಿದು ಇವಾಗ ನೆಕ್ಸ್ಟ್ ಮಠಕ್ಕೆ ಹೋಗ್ತಿದ್ದೀವಿ. ಮಠಕ್ಕೆ ಹೋಗಿ ಅಲ್ಲಿ ರಥೋತ್ಸವ ಎಲ್ಲ ನಡೆಯುತ್ತಂತೆ, ಅದನ್ನು ನೋಡ್ಕೊಂಡು ಬರೋಣ.